ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ನೀವು ಅನುಭವಿಸಿದ ನೋವು ಈಗ ಇನ್ನೊಬ್ಬರ ಬದುಕಿಗೆ ಬೆಳಕಾಗುತ್ತೆ. ಒಂದು ವಿಷಯ ತುಂಬಾ ಮುಖ್ಯ ಇಲ್ಲಿ. ಹಿಂದಕ್ಕೆ ಹೋಗುವ ತಪ್ಪು ಮಾಡಲೇಬೇಡಿ. ಹಳೆಯ ಅಭ್ಯಾಸಗಳು, ಹಳೆಯ ಜನ, ಹಳೆಯ ಭಯಗಳು ಮತ್ತೆ ಕರೆಯುತ್ತಿದ್ದರೆ ನೆನಪಿಟ್ಟುಕೊಳ್ಳಿ. ಅದು ಅವಕಾಶವಲ್ಲ, ಪರೀಕ್ಷೆ. ಮುಚ್ಚಿದ ಅಧ್ಯಾಯವನ್ನು ಮತ್ತೆ ತೆರೆಯದೆ ಅದೇ ನೋವನ್ನು ಮರು ಜೀವಿಸುವಂತೆ ಈಗ ನೀವು ಅಷ್ಟು ಬಲವಾಗಿದ್ದೀರಿ. ಈ ಹಳೆಯ ಆಸರೆಗಳ ಅಗತ್ಯವೇ ಇಲ್ಲ. ನಿಮ್ಮ ಹೆಸರು, ನಿಮ್ಮ ಗುರುತು, ನಿಮ್ಮ ಅಸ್ತಿತ್ವ ಇನ್ನೂ ಯಾರೊಂದಿಗಾದರೂ ಜೋಡಿಸಿಕೊಂಡು ಸ್ವಲ್ಪ ನಿಮ್ಮದೇ ಶಕ್ತಿಯಿಂದ ಗುರುತಿಸಲ್ಪಡುತ್ತೆ. ಈ ರಾಶಿಯವರ ಅತೀ ದೊಡ್ಡ ಜಯವೇ ಇದು. ಯಾವ ಶಬ್ದವಿಲ್ಲದೆ, ಪ್ರದರ್ಶನವಿಲ್ಲದೆ ತಮ್ಮ ಸ್ಥಾನವನ್ನು ನಿರ್ಮಿಸಿಕೊಳ್ಳುವುದು. ಈ ಜನರು ನಂತರ ಅರ್ಥ ಮಾಡಿಕೊಳ್ಳುತ್ತಾರೆ ತಾವು ಯಾರನ್ನು ಕಳೆದುಕೊಂಡರು ಎಂದು. ಆದರೆ ಈಗ ತಡವಾಗಿ ಗೊತ್ತಾಗುತ್ತೆ. ಆರೋಗ್ಯ ಮತ್ತು ಮನಸ್ಥಿತಿಯು ಸಮತೋಲನ ಬರುತ್ತೆ. ಇದ್ದ ಅಶಾಂತಿ ಈಗ ದಿಕ್ಕು ಅನ್ನೋದು ಪಡಿತಾ ಹೋಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅನ್ನೋದಾಗಿದ್ದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಕುಂಭರಾಶಿಯವರೇ, ಇದು ಸಾಮಾನ್ಯ ಸಮಯವೇ ಅಲ್ಲ. ಇದು ನೋವು, ಕಾಯುವಿಕೆ, ಅವಮಾನ, ಮುರಿತ ಮತ್ತು ಈ ಹೋರಾಟ ಒಂದೊಂದಾಗಿ ನಿಮ್ಮನ್ನು ಈ ಒಳಗಿನಿಂದಲೇ ಬದಲಾಯಿಸಿದ ಹಂತ. ನೀವು ಯಾರಿಗೂ ಹೇಳದ ಅನೇಕ ವಿಷಯಗಳು ಇವೆ ಮತ್ತು ಈ ಜನರು ಎಂದಿಗೂ ಅರ್ಥ ಮಾಡಿಕೊಳ್ಳದ ಅನೇಕ ಈ ಸಂಗತಿಗಳು ಕೂಡ ಇವೆ. ಹೊರಗಿನಿಂದ ನೀವು ಎಷ್ಟು ಶಾಂತವಾಗಿ ಕಾಣ್ತೀರಾ, ಹಾಗೆಯೇ ನಿರಂತರ ಯುದ್ಧ ನಡೆಯುತ್ತಿತ್ತು ಒಳಗೆ. ಹಲವಾರು ಬಾರಿ ಎಲ್ಲವನ್ನ ನೀವು ಬಿಟ್ಟು ಬಿಡಬೇಕು ಅನ್ನೋ ಈ ಮನಸ್ಥಿತಿ ನಿಮಗಾಗೋಗಿತ್ತು. ಎಲ್ಲವನ್ನ ಮುಗಿಸಿಬಿಡಬೇಕು ಎಂದು ಅನಿಸಿರಬಹುದು. ಆದರೂ ಕೂಡ ನೀವು ನಿಂತು ಕಾದು ನೋಡಿದ್ದೀರ. ಆ ನಿಲ್ಲುವಿಕೆಯೇ ನಿಮ್ಮ ಅತೀ ದೊಡ್ಡ ಶಕ್ತಿ. ಈಗ ನಡೆಯುತ್ತಿರುವ ಸಮಯ, ಆ ಸಹನೆಯೇ ಉತ್ತರವಾಗಿದೆ. ಈ ಮಾತುಗಳು ಕಲ್ಪನೆಯಲ್ಲ, ನಿಮ್ಮ ಕರ್ಮದ ನಿಯಮದ ಮೇಲೆ ಆಧಾರಿತವಾಗಿದೆ. ಏಕೆಂದರೆ ಕುಂಭರಾಶಿಯವರ ಜೀವನದಲ್ಲಿ ಬದಲಾವಣೆ ಅನ್ನೋದು ಹಠಾತ್ತನೆ ಅಲ್ಲ, ಈ ಒಳಗಿನಿಂದ ಮುರಿದು ಹೋದ ನಂತರ ಬರುತ್ತೆ. ಈ ಕಳೆದ ಕೆಲ ಸಮಯದಲ್ಲಿ ನೀವು ಗಮನಿಸಿರಬಹುದು, ಯಾರ ಮೇಲೆ ನೀವು ಅತಿಯಾಗಿ ನಂಬಿಕೆ ಇಟ್ಟಿದ್ದೀರೋ ಅವರೇ ಮೊದಲಿಗೆ ದೂರವಾಗೋದು. ನೀವು ನಿಮ್ಮ ರಕ್ತದಿಂದ ಪೋಷಿಸಿದ ಸಂಬಂಧಿಗಳೇ ಮೊದಲು ಒಣಗಿದವು. ನಿಮಗೆ ಈ ನೀವು ಅತಿಯಾಗಿ ಕೊಡುತ್ತಿದ್ದೀರಿ, ಆದರೆ ಪ್ರತಿಫಲವೇನು ಸಿಗುತ್ತಿಲ್ಲ. ಅನುಭವ ಮಾಡಿಸಲಾಯಿತು. ಕುಂಭರಾಶಿಯ ಈ ಸ್ವಭಾವವೇ ಹಾಗೆ. ನಿಶ್ಶಬ್ದವಾಗಿ ಕೊಡುವುದು, ಲೆಕ್ಕವಿಲ್ಲದೆ ಕೊಡುವುದು. ಆದರೆ ಮಿತಿ ಮೀರಿದಾಗ ಬ್ರಹ್ಮಾಂಡವೇ ಮಧ್ಯ ಪ್ರವೇಶಿಸುತ್ತದೆ. ಈಗ ಆ ಮಧ್ಯಸ್ಥಿಕೆ ಆರಂಭವಾಗಿದೆ. ಇದು ನೀವು ಯಾರಿಗೂ ಏನನ್ನು ಸಾಬೀತುಪಡಿಸಬೇಕಾಗಿಲ್ಲ. ಸಮಯ, ಪರಿಸ್ಥಿತಿಗಳೇ ಮಾತನಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಒಂಟಿತನ ಅನ್ನೋದು ಹೆಚ್ಚಾಗುತ್ತೆ. ಒಂಟಿತನ ಅನ್ನೋದು ನಿಮಗೆ ಅನಿಸಿದೆ. ಗುಂಪಿನಲ್ಲಿದ್ದರೂ ಕೂಡ, ಈ ಮನೆಯಲ್ಲಿದ್ದರೂ ಕೂಡ ನಿಮಗೆ ಒಂಟಿತನ ಅನ್ನೋದು ಕಾಡ್ತಾ ಇದೆ. ಈ ಮನಸ್ಸು ಎಲ್ಲೋ ಒಂದು ದೂರದಲ್ಲಿ ಇರುತ್ತೆ. ರಾತ್ರಿ ನಿದ್ರೆ ತಡವಾಗಿ ಬರುತ್ತೆ ಅಥವಾ ಏಕಾಏಕಿ ನೀವು ಏನೋ ಒಂದು ಯೋಚನೆಗೆ ಒಳಗಾಗ್ತೀರ. ಹಳೆಯ ದೃಶ್ಯಗಳು, ಹಳೆಯ ಮಾತುಗಳು, ಈ ರೀತಿ ಹಳೆಯ ಮುಖಗಳು ಆಹ್ವಾನವಿಲ್ಲದೆ ಮುಂದೆ ಅನ್ನೋದು ಬಂದು ನಿಲ್ಲುತ್ತೆ. ಇದು ದುರ್ಬಲತೆ ಅಲ್ಲ, ಇದು ಒಂದು ಸೂಚನೆ. ಹಳೆಯ ಅಧ್ಯಾಯ ಮುಕ್ತಾಯವಾಗಲು ಸಿದ್ಧವಾಗಿದೆ. ಕುಂಭರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲು ಮುಂಚೆಯೇ ಈ ಆತ್ಮವೇ ತನ್ನ ಭಾರವನ್ನು ಇಳಿಸಿಕೊಳ್ಳಲು ಆರಂಭಿಸುತ್ತೆ. ಮೇಲಕ್ಕೆ ಬರುತ್ತಿರುವ ಈ ಸ್ತುತಿಗಳು ಕೊನೆಯ ಬಾರಿ ಮೇಲಕ್ಕೆ ಬರುತ್ತಿವೆ. ಅನೇಕರು ನಿಮ್ಮ ಸರಳತೆಯನ್ನು ದುರುಪಯೋಗ ಮಾಡಿಕೊಂಡರು. ಕೆಲವರು ಭಾವನೆಗಳೊಂದಿಗೆ ಆಟವಾಡಿದ್ದಾರೆ.
ಇನ್ನೂ ಕೆಲವರು ನಿಮ್ಮ ಈ ಪರಿಶ್ರಮದ ಶ್ರೇಯಸ್ಸನ್ನು ಕಿತ್ತುಕೊಂಡವರು. ಇನ್ನೂ ಕೆಲವರು ನಿಮ್ಮ ಮೌನವನ್ನು ನಿಮ್ಮ ಸೋಲು ಎಂದು ಭಾವಿಸಿದರು. ಆದರೆ ಕುಂಭರಾಶಿಯವರ ಮೌನ ಸೋಲಲ್ಲ, ಅದು ತಯಾರಿ. ನೀವು ಎಷ್ಟನ್ನು ಸಹಿಸಿದ್ದೀರೋ ಅಷ್ಟೇ ಒಳಗೆ ಸಂಗ್ರಹಿಸಿಕೊಂಡಿದ್ದೀರಿ. ಈಗ ಆ ಸಂಗ್ರಹಿತ ಶಕ್ತಿ ಅನ್ನೋದು, ದಿಕ್ಕು ಅನ್ನೋದು ನಿಮಗೆ ಬದಲಾಯಿಸಲು ಹೊರಟಿದೆ ಅಷ್ಟೇ. ಈ ಬರುವ ಸಮಯ ಏನಿದೆ ಅಲ್ಲಿ ನೀವು ನಿಮ್ಮ ಈ ಚಿಂತನೆಯಲ್ಲೇ ಬದಲಾವಣೆಯಲ್ಲ ನೀವು ಕಾಣ್ತೀರ. ಹಿಂದೆ ನಿಮಗೆ ಭಯ ಅನ್ನೋದು ಹುಟ್ಟುತ್ತಾ ಇತ್ತು. ಈ ವಿಷಯಗಳು ಈಗ ಸವಾಲಿನಂತೆ ಕಾಣುತ್ತವೆ. ನೀವು ಅನೇಕ ಬಾರಿ ಈ ದೇವರನ್ನು ಕೂಡ ಕೇಳಿದ್ದೀರ, ಪ್ರಶ್ನೆ ಮಾಡಿದ್ದೀರ. ಏನಪ್ಪ ದೇವರೇ, ಪ್ರತಿ ಬಾರಿ ನನಗೆ ಕಷ್ಟದ ದಾರಿಯೇ ಏಕೆ? ನಾನು ಎಷ್ಟು ಕಷ್ಟಪಟ್ಟರೂ ಮುಂದೆ ಬರೋ ಇಲ್ಲ. ನನಗೆ ಒಳ್ಳೆಯ ಪ್ರತಿಫಲ ಅನ್ನೋದು ಸಿಗ್ತಾ ಇಲ್ಲ. ನಾನು ಯಾಕೆ ಪ್ರತಿ ಸಾರಿ ಬಲವಾಗಿ ಇರಬೇಕು? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಈಗ ಪರಿಸ್ಥಿತಿಗಳೇ ನಿಮಗೆ ನೀಡಲಿವೆ. ಕುಂಭರಾಶಿಯವರ ಜೀವನದಲ್ಲಿ ನ್ಯಾಯ ಅನ್ನೋದು ತಡವಾಗಿ ಬರುತ್ತೆ, ಆದರೆ ಅದು ಬಂದಾಗ ಸಂಪೂರ್ಣವಾಗಿ ಬರುತ್ತೆ. ಅರ್ಧ ಲೆಕ್ಕ ಎಂಬುದು ಈ ರಾಶಿಯ ಭಾಗ್ಯದಲ್ಲಿಲ್ಲ. ಆದ್ದರಿಂದ ಇದು ನಿರಾಳವಾಗಿ ಕಾಣಿಸುವುದು. ನಿಮಗೆ ಒಂದು ನೋವು ನೀಡಿ ಶಾಂತ ನಿದ್ರೆ ಮಾಡುತ್ತಿರುವವರು, ಅವರ ಸಮಯವು ಲೆಕ್ಕದಲ್ಲಿರುತ್ತೆ. ಈ ಸಮಯದಲ್ಲಿ ಅತ್ಯಂತ ನಿಮಗೆ ಮುಖ್ಯವಾಗಿರುವುದು, ನೀವು ನಿಮ್ಮ ಮೇಲೆ ಸಂಶಯ ಮಾಡಿಕೊಳ್ಳಬಾರ್ದು. ಹಿಂದಿನ ವೈಫಲ್ಯಗಳನ್ನು ನೀವು ಗುರುತಿಸಿಕೊಳ್ಳಬೇಡಿ. ನೀವು ಕಳೆದುಕೊಂಡಿರುವುದೆಲ್ಲ ನಿಮಗೆ ಅಲ್ಲ. ಹೋಗಿದ್ದು ದಾರಿಯನ್ನು ನೀವು ತೆರಳುಗೊಳಿಸಿ. ಬಂದಿದ್ದು ಈಗ ಮಾತ್ರ ನಿಮ್ಮದು ಅಂತ ಉಳಿಬೇಕು. ಕಳೆದೋಗಿದ್ದು ಯಾವತ್ತೂ ನಿಮ್ಮದಲ್ಲ ಅಂತ. ಈ ಕುಂಭರಾಶಿಯವರ ಜೀವನದಲ್ಲಿ ಸ್ಥಿರತೆ ಅನ್ನೋದು ತಡವಾಗಿ ಬರುತ್ತೆ ಅಷ್ಟೇ. ಆದರೆ ಅದು ಬಂದ ನಂತರ ಯಾರಿಂದಲೂ ಕೂಡ ಅಲುಗಾಡಿಸಲಾಗದು. ಬರುವ ಸಮಯದಲ್ಲಿ ನೀವು ಮಾನಸಿಕವಾಗಿ ಇಷ್ಟು ಬಲವಾಗುತ್ತೀರಿ, ಇತರರ ಅಭಿಪ್ರಾಯಗಳಿಗಿಂತ ನೀವು ಮೇಲಕ್ಕೆ ಏರ್ತೀರಾ ಅಂತಲೇ ಅನ್ನಬಹುದು. ಅದರಲ್ಲೂ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ನಿಮ್ಮದೇ ಕೆಲವು ಈ ದಾರಿಗಳು ಅನ್ನೋದು, ಜವಾಬ್ದಾರಿಗಳು ಅನ್ನೋದು, ಸೂಚನೆಗಳು ನಿಮಗೆ ಸಿಗ್ತಾ ಇದೆ. ಈ ಒಂದೇ ರೀತಿಯ ಸಂಖ್ಯೆಗಳು ಅಂದರೆ ಮರು ಕಾಣುವುದು, ಕನಸಿನಲ್ಲಿ ಹಳೆಯವರು ಕಾಣಿಸಿಕೊಳ್ಳುವುದು, ಒಳಗಿನಿಂದ ಏಕಾಏಕಿ ಒಂದು ಧ್ವನಿ ಕೇಳಿಸುವುದು, ಇವೆಲ್ಲವೂ ನಿಮಗೆ ಕೇಳಿಸ್ತಾ ಇರುತ್ತೆ. ಇದು ಈ ಬ್ರಹ್ಮಾಂಡ ನಿಮಗೆ ನೀವು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಾ ಎಂದು ಹೇಳುವ ಈ ವಿಧಾನ ಅಂತಲೇ ಅನ್ನಬಹುದು. ಹಿಂದಕ್ಕೆ ತಿರುಗಿ ನೋಡಲೇಬೇಡಿ. ಹೋಗಿದ್ದನ್ನು ಅಲ್ಲೇ ಉಳಿಯಲು ಬಿಟ್ಟು ಬಿಡಿ. ಈ ರಾಶಿಯವರ ಭವಿಷ್ಯ ಹಿಂದಕ್ಕೆ ಅಲ್ಲ, ಯಾವತ್ತೂ ಮುಂದೆ ಬರೆಯಲ್ಪಟ್ಟಿದೆ. ಆರ್ಥಿಕವಾಗಿ ನೀವು ಇದ್ದ ಅಡ್ಡಿಗಳೇ ಆಗಿರಲಿ, ಆತಂಕಗಳು ಈಗ ನಿಧಾನವಾಗಿ ದೂರವಾಗುತ್ತೆ. ಈ ತಕ್ಷಣದ ಅದ್ಭುತ ಅಲ್ಲ, ಆದರೆ ಇಲ್ಲಿ ಸ್ಥಿರ ಪ್ರಗತಿ, ಯಶಸ್ಸು, ಅದೃಷ್ಟ ಅನ್ನೋದು ನಿಮಗೆ ಇವಾಗ ಪ್ರಾರಂಭವಾಗ್ತಿದೆ. ಈ ಸಕ್ಸಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಈಗ ಪ್ರಾರಂಭವಾಗುವುದು. ಮನಪೂರ್ವಕವಾಗಿ ಮಾಡಿದ ಕೆಲಸಕ್ಕೆ ಫಲ ಸಿಗದಿದ್ದರೆ ಅದರ ಪ್ರತಿಫಲ ಈಗ ನಿಮಗೆ ಸಿಗುತ್ತೆ. ಅದು ನೀವು ಏನು ಊಹಿಸಿದಿರ ಅದರ ರೂಪದಲ್ಲಿಯೇ ಇರುತ್ತೆ. ಆದರೆ ಇಲ್ಲಿ ಈ ರಾಶಿಯವರಿಗೆ ಹಣ ಅನ್ನೋದು ಒಂದು ಗುರಿಯಲ್ಲ, ಸಾಧನೆ. ಆದ್ದರಿಂದ ನೀವು ಹಣ ಬಂದಾಗ ಈ ಗೌರವ ಮತ್ತು ಸ್ಥಿರತೆಯ ಜೊತೆಗೆ ಬರುತ್ತೆ. ಸಂಬಂಧಗಳ ವಿಷಯಗಳಲ್ಲಿಯೂ ದೊಡ್ಡ ಬದಲಾವಣೆ ಅನ್ನೋದು ನಿಮಗೆ ನಿಶ್ಚಿತ. ಈಗ ನಿಮ್ಮ ಜೀವನದಲ್ಲಿ ಉಳಿಯುವವರು ನಿಮ್ಮನ್ನು ಬಳಸಿಕೊಳ್ಳುವವರಲ್ಲ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು. ಒಂದು ಬೆಳಕಿನಲ್ಲಿ ಮಿಂಚಲು ಬಯಸಿದವರು ತಾವೇ ದೂರವಾಗುತ್ತಾರೆ. ನೀವು ಅವರನ್ನು ತಳ್ಳಬೇಕಾಗಿಲ್ಲ. ಇದೇ ಕರ್ಮದ ಅತ್ಯಂತ ಸುಂದರ ರೂಪ ಅಂತಲೇ ನಾವು ಅನ್ನಬಹುದು. ಯಾವ ಶಬ್ದವೂ ಇಲ್ಲದೆ, ಒಂದು ಜಗಳ, ಕಿತ್ತಾಟ, ವಾದ ವಿವಾದಗಳು, ಒಂದು ಪ್ರತೀಕಾರ ಅನ್ನೋದು ಇಲ್ಲದೆ ಈ ನ್ಯಾಯ ಅನ್ನೋದು ನ್ಯಾಯದೇವತೆ ನೀಡ್ತಾರೆ. ಈ ಸಮಯ ನಿಮಗೆ ಪಾಠ ಅನ್ನೋದು ಕಲಿಸುತ್ತೆ. ಪ್ರತಿಯೊಬ್ಬರಿಗೂ ಉತ್ತರ ಕೊಡುವ ಅಗತ್ಯವೇ ಇಲ್ಲ. ನೀವು ಪ್ರತಿಯೊಂದು ಆರೋಪಕ್ಕೂ ವಿವರಣೆ ನೀಡುವುದು ನಿಮ್ಮ ಜವಾಬ್ದಾರಿಯೇ ಅಲ್ಲ. ಆದಷ್ಟು ಮೌನ ಇದ್ದಷ್ಟು ನೀವು ಮುಂದೆ ಹೋಗಬಹುದು. ಮೌನವಾಗಿ ಎಲ್ಲ ಕೆಲಸಗಳು ನೀವು ಸಾಧಿಸಬಹುದು. ಒಂದು ಶಕ್ತಿ ಅನ್ನೋದು ಈ ಕುಂಭರಾಶಿಯವರಿಗೆ ಈ ಜನ್ಮಸಿದ್ಧ ಹಕ್ಕು ಅಂತಲೇ ಅನ್ನಬಹುದು. ಅದು ಜಾಗೃತವಾಗಿದೆ. ಮುಂದೆ ನೀವು ಕಡಿಮೆ ಮಾತನಾಡುತ್ತೀರಿ, ಆದರೆ ಮಾತನಾಡಿದ ಮಾತು ಆಳವಾಗಿ ಪರಿಣಾಮ ಅನ್ನೋದು ಬೀರುತ್ತೆ.
ಆರೋಗ್ಯದ ವಿಷಯದಲ್ಲಿ ನಿಮ್ಮ ದೇಹದ ಧ್ವನಿಯನ್ನು ಕೇಳಿಸಿಕೊಳ್ಳಲು ಈ ದೀರ್ಘಕಾಲದ ಈ ದಣಿವು ನಿರ್ಲಕ್ಷ್ಯವನ್ನು ನೀವು ಕಡೆಗಣಿಸಬೇಡಿ. ಈ ಮನಸ್ಸು ಅನ್ನೋದು ಈ ಶಾಂತವಾದಾಗ ಈ ದೇಹ ಸಹಾಯ ಮಾಡುತ್ತೆ. ಈ ಧ್ಯಾನ, ಏಕಾಂತ ಮತ್ತು ಆಯುಧ ಕೆಲವರೊಂದಿಗೆ ಸಮಯ ಅನ್ನೋದು ಕಳೆಯುತ್ತೆ. ನಿಮಗೆ ಅಮೃತದಂತೆ ಕೆಲಸ ಮಾಡುತ್ತೆ. ಈ ಕುಂಭರಾಶಿಯವರಿಗೆ ಆತ್ಮಶಾಂತಿಯೇ ಒಂದು ದೊಡ್ಡ ಔಷಧಿ. ಇವೆಲ್ಲ ನಿಮಗೆ ಆ ಪ್ರಯಾಣದ ಒಂದು ತಿರುವು ಅಂತಲೇ ಅನ್ನಬಹುದು. ಇಲ್ಲಿಂದ ನಿಮಗೆ ದಾರಿ ಅನ್ನೋದು ಸುಲಭವಾಗಿ ಕಾಣ್ತಾ ಹೋಗುತ್ತೆ. ಆದರೆ ಈ ದಾರಿ ಸರಿಯಾಗಿ ಇರುತ್ತೆ. ನೀವು ಅನುಭವಿಸಿದ ಒಂದು ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ಅವಮಾನಗಳೇ ಆಗಿರಲಿ, ಒಂದು ಕಾಯುವಿಕೆ ವ್ಯರ್ಥವಾಗೋಲ್ಲ. ಈ ಬಾರಿ ನೀವು ಶಕ್ತಿಯಾಗಿ ಮರಳುತ್ತೀರಾ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬಂದು ಯಶಸ್ವಿಯಾಗ್ತೀರಾ. ಈಗ ನೀವು ಹಿಂದಿನವರಲ್ಲ. ಇನ್ನು ಮುಂದೆ ನೀವು ರಾಜಿಯಲ್ಲ, ಸಮತೋಲನವನ್ನು ಆಯ್ಕೆ ಮಾಡ್ತೀರಾ. ಈ ಕುಂಭರಾಶಿಯವರು ಈ ಮುಂದಿದ್ದಾರೆ ಅಂತಲೇ ನಾವು ಅನ್ನಬಹುದು. ಈ ಕುಂಭರಾಶಿಯವರ ಮೌನ ಸೋಲಲ್ಲ, ಅದು ಒಂದು ತಯಾರಿ ಅಷ್ಟೇ. ಇಷ್ಟು ದಿನ ನೀವು ಈ ಬೇರೆಯವರ ಅಗತ್ಯಕ್ಕಾಗಿ ಬದುಕಿದ್ದೀರಾ. ಆದರೆ ನೀವು ಇನ್ನು ಮುಂದೆ ಈ ಸಮಯ ನಿಮಗಾಗಿ ಬದುಕಲು ಪಾಠ ಅನ್ನೋದು ಕಲಿಸುತ್ತೆ. ಇದು ಸ್ವಾರ್ಥವಲ್ಲ, ಇದು ಒಂದು ಆತ್ಮಗೌರವ. ಎಲ್ಲರನ್ನ ಸಂತೋಷಪಡಿಸುವ ಪ್ರಯತ್ನದಲ್ಲಿ ನೀವು ನಿಮ್ಮನ್ನೇ ಎಷ್ಟು ಹಿಂದೆ ಬಿಟ್ಟಿದ್ದೀರಿ. ಮುಂದಿನ ಒಂದು ದೊಡ್ಡ ಬಂಡವಾಳ. ಮುಂದಿನ ದಿನಗಳಲ್ಲಿ ನಿಮ್ಮ ಚಿಂತನೆ ಸಂಪೂರ್ಣವಾಗಿ ಬದಲಾಗುತ್ತೆ. ನೀವು ಒಳ್ಳೆಯ ದಿನಗಳೇ ಕಾಯುತ್ತಿದ್ದರೆ ಅದು ನಿಮಗೆ ಫಲ ಅನ್ನೋದು ಕೊಡುತ್ತೆ. ಮತ್ತು ಈ ಜನರ ಮಾತುಗಳು, ಟೀಕೆ, ಅನುಮಾನ, ಅಸೂಯೆ ನಿಧಾನವಾಗಿ ಪರಿಣಾಮ ಕಳೆದುಕೊಳ್ಳುತ್ತೆ. ಜನರು ಬದಲಾಗಿಲ್ಲ, ನೀವು ಬದಲಾಗ್ತೀರಾ. ಈ ಕುಂಭರಾಶಿಯವರ ನಿಜವಾದ ಒಂದು ಒಳ್ಳೆಯ ಗುಣಕ್ಕೆ ಫಲ ಅನ್ನೋದು ಸಿಗುತ್ತೆ. ಈ ಉಪಯುಕ್ತವಾದ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.